ಡಿಯರ್ ಸ್ಟೂಡೆಂಟ್, NSK ಟೆಕ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೋಡಿ ವಿದ್ಯಾರ್ಥಿಗಳೇ, ಇವತ್ತು SSLC ಎಕ್ಸಾಮ್ 2 ರಿಸಲ್ಟ್ ಬರುತ್ತೆ ಅಂತ ಮಾರ್ನಿಂಗ್ ಒಂದು ವಿಡಿಯೋ ಮಾಡಿದ್ವಿ. ನಮಗೆ ಆ ಮೂಮೆಂಟ್ನಲ್ಲಿ ವೆಬ್ಸೈಟ್ ಕೂಡ ಬ್ಯುಸಿ ಇತ್ತು. ಅದೇ ರೀತಿ ನಮ್ಮ ಒಂದು KSEABಯ SSLC ಎಕ್ಸಾಮ್ 1 ರಿವ್ಯಾಲ್ಯೂಯೇಷನ್ ರೀಟೋಟಲಿಂಗ್ ವೆಬ್ಸೈಟ್ ಕೂಡ ಎರರ್ ಇತ್ತು. ಅದಕ್ಕಾಗಿ ನಾವು ಅಪ್ಡೇಟ್ ಮಾಡಿದ್ವಿ. ದಯವಿಟ್ಟು ಆ ವಿದ್ಯಾರ್ಥಿಗಳಿಂದ ಆ ಒಂದು ಮಾಹಿತಿಯಿಂದ ಭಾಳಷ್ಟು ವಿದ್ಯಾರ್ಥಿಗಳಿಗೆ ನೋವಾಗಿದೆ ಅಂತ ನಂಗೆ ಗೊತ್ತು. ದಯವಿಟ್ಟು ನಿಮ್ಮೆಲ್ಲರಿಗೂ ನಾನು ಸಾರಿ ಕೇಳ್ತಾ ಇದ್ದೇನೆ. ವಿದ್ಯಾರ್ಥಿಗಳೇ, ದಯವಿಟ್ಟು ನನ್ನನ್ನು ಕ್ಷಮಿಸಿ. ಈ ಒಂದು ಮಾಹಿತಿಯನ್ನು ನಾನು ಆ ಕ್ಷಣದಲ್ಲಿರ್ತಕ್ಕಂಥ ಮೂಮೆಂಟ್ ನೋಡ್ಕೊಂಡು ಅಪ್ಡೇಟ್ ಮಾಡಿದೆ ಹೊರತು ನಿಮಗೆ ಯಾವುದೇ ರೀತಿ ಆತಂಕಕ್ಕೀಡು ಮಾಡೋದಾಯಿತು, ಇನ್ನೊಂದಾಯಿತು ಆ ದೃಷ್ಟಿಯಿಂದ ಮಾಡಿಲ್ಲ. ದಯವಿಟ್ಟು ಕ್ಷಮಿಸಿ ವಿದ್ಯಾರ್ಥಿಗಳೇ. ನಿಮ್ಮಲ್ಲಿ ಸಾರಿ ಕೇಳಿದ್ರೆ ನಮ್ಮದು ತಪ್ಪೇನಿಲ್ಲ. ದಯವಿಟ್ಟು ನಮ್ಮನ್ನು ಕ್ಷಮಿಸಿ. ನೆಕ್ಸ್ಟು ಎಕ್ಸಲೆಂಟ್ ಮಾಹಿತಿ ಬರೋವರೆಗೂ ನಾವು ವಿಡಿಯೋ ಮಾಡಲ್ಲ. ನೀವು ಎಷ್ಟೇ ಕಮೆಂಟ್ ಹಾಕಿದರೂ ಕೂಡ ನನಗೆ ಎಕ್ಸಾಕ್ಟ್ ಮಾಹಿತಿ ಅಂದರೆ ಈ ಒಂದು ಡಿಪಾರ್ಟ್ಮೆಂಟಿಂದ ರಿಸಲ್ಟ್ ಎಂದು ಬರುತ್ತೆ ಅಂತ ಆದೇಶ ಬರೋವರೆಗೂ ನಾವು ವಿಡಿಯೋ ಮಾಡಲ್ಲ. ಅಲ್ಲಿವರೆಗೂ ದಯವಿಟ್ಟು ಕ್ಷಮಿಸಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನೀವು ನಮ್ಮನ್ನು ಕ್ಷಮಿಸಿದ್ದೀರಿ ಎಂದಾದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಓಕೆ ಸರ್ ಅಂತ ಹಾಕಿ. ಕ್ಷಮಿಸಿಲ್ಲ ಅಂದರೆ ಫೇಕ್ ವಿಡಿಯೋ ಏನು ಬೇಕಾದರೂ ಹಾಕಿ. ನಾನು ಅದಕ್ಕೆ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಇಷ್ಟ ಇದ್ದೀನಿ. ಬಟ್ ಕ್ಷಮಿಸಿದವರು ಓಕೆ ಸರ್ ಡೋಂಟ್ ವೆರಿ ಅಂತ ಹಾಕಿ. ಒಂದು ವೇಳೆ ಕ್ಷಮಿಸಿಲ್ಲ ಅಂದವರು ನೀವು ಬೇಕಾದ ಹಾಕಿದ್ರು ನಾನು ಎಕ್ಸ್ಪೆಕ್ಟ್ ಮಾಡ್ಕೊಳಕ್ಕೆ ರೆಡಿ. ಯಾಕಂದರೆ ನಾವು ಮಾಹಿತಿ ಹೇಳಿದ್ದು ಆವಾಗಿನ ಪ್ರಕಾರ ಕರೆಕ್ಟ್ ಇತ್ತು. ಬಟ್ ಈಗ ಅದು ಸುಳ್ಳಾಗಿದೆ. ಅದು ನಾವು ಎಕ್ಸ್ಪೆಕ್ಟ್ ಮಾಡ್ಕೊಳ್ಳೇಬೇಕಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.